ನಮಸ್ಕಾರ ಸ್ನೇಹಿತರೆ. ಪ್ರತಿ ವರ್ಷ ಸರ್ಕಾರ ಒಂದು ದೊಡ್ಡ ಡಾಕ್ಯುಮೆಂಟ್ ಬಿಡುಗಡೆ ಮಾಡುತ್ತದೆ. ಅದನ್ನು ನಾವು ಬಜೆಟ್ ಅಂತ ಕರಿತೇವೆ. ಆದರೆ ಒಂದು ಪ್ರಶ್ನೆ, ನಮಗೆ ತೆರಿಗೆ ಹಾಕುವ ಸರ್ಕಾರ ನಮ್ಮ ಹಣವನ್ನು ನಿಜವಾಗಿ ಎಲ್ಲಿಗೆ ಖರ್ಚು ಮಾಡ್ತಿದೆ? ರಸ್ತೆಗಳಿಗೆ, ಶಿಕ್ಷಣಕ್ಕೆ ಅಥವಾ ರಾಜಕೀಯ ವಾಗ್ದಾನಗಳಿಗೆ? 2026-27ನೇ ಸಾಲಿನ ಕರ್ನಾಟಕ ಬಜೆಟ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ್ದಾರೆ. ಒಟ್ಟು ಬಜೆಟ್ ಮೊತ್ತ ಸುಮಾರು 4.48 ಲಕ್ಷ ಕೋಟಿ. ಆದರೆ ಈ ದೊಡ್ಡ ಸಂಖ್ಯೆಗಳ ಹಿಂದೆ ಇರುವ ನಿಜವಾದ ಕತೆ ಏನು? ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಬಜೆಟ್ ಅನ್ನು ಆಳವಾಗಿ ಮತ್ತು ಸರಳವಾಗಿ ತಿಳಿದುಕೊಳ್ಳೋಣ. ಸರಿ, ಮೊದಲು ಒಂದು ಸರಳ ಪ್ರಶ್ನೆ, ಬಜೆಟ್ ಅಂದ್ರೇನು? ಬಜೆಟ್ ಅಂದರೆ ಸರ್ಕಾರದ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಪ್ಲಾನ್. ಅಂದರೆ ಸರ್ಕಾರ ಎಷ್ಟು ಹಣ ಸಂಪಾದಿಸುತ್ತದೆ ಮತ್ತು ಅದನ್ನು ಯಾವ ಕ್ಷೇತ್ರಗಳಿಗೆ ಖರ್ಚು ಮಾಡುತ್ತೇವೆ. ಸರಿ, ಸರ್ಕಾರ ಹಣವನ್ನು ಹೇಗೆ ಸಂಪಾದಿಸುತ್ತದೆ? ಮುಖ್ಯವಾಗಿ ಟ್ಯಾಕ್ಸಸ್, GST ಶೇರ್, ಸೆಂಟ್ರಲ್ ಗೌರ್ಮೆಂಟ್ ಗ್ರ್ಯಾಂಟ್ಸ್, ಬಾರೋವಿಂಗ್, ಮತ್ತು ಈ ಹಣವನ್ನು ಸರ್ಕಾರ ಖರ್ಚು ಮಾಡೋದು ಶಿಕ್ಷಣ, ಆರೋಗ್ಯ, ಕೃಷಿ, ರಸ್ತೆ, ಸರ್ಕಾರಿ ಯೋಜನೆಗಳ ಮೇಲೆ. ಆದ್ದರಿಂದ ಬಜೆಟ್ ಅಂದರೆ ಸರ್ಕಾರದ ಆರ್ಥಿಕ ದಿಕ್ಕು. ಕರ್ನಾಟಕ ಸರ್ಕಾರದ ಬಜೆಟ್ ಸೈಜ್ ನೋಡೋದಾದರೆ 2026-27ರ ಕರ್ನಾಟಕದ ಬಜೆಟ್ ಒಟ್ಟು 4.48 ಲಕ್ಷ ಕೋಟಿ. ಇದು ಕರ್ನಾಟಕದ ಇತಿಹಾಸದಲ್ಲೇ ದೊಡ್ಡ ಬಜೆಟ್ಗಳಲ್ಲಿ ಒಂದು ಹೋಲಿಕೆ ನೋಡೋಣ. 2025ರ ಬಜೆಟ್ ಸುಮಾರು 4.5 ಲಕ್ಷ ಕೋಟಿ. ಅಂದರೆ ಈ ವರ್ಷ ಸುಮಾರು 40,000 ಕೋಟಿ ಹೆಚ್ಚಳ. ಆದರೆ ಪ್ರಶ್ನೆ, ಇಷ್ಟು ಹಣ ಹೆಚ್ಚಾದರೆ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಬಹುದು? ಅದನ್ನೇ ಈಗ ನೋಡೋಣ. ಎಜುಕೇಷನ್ ಬಜೆಟ್. ಈ ವರ್ಷದ ಬಜೆಟ್ನಲ್ಲಿ ಎಜುಕೇಷನ್ ಸೆಕ್ಟರ್ಗೆ ದೊಡ್ಡ ಗಮನ. ಮುಖ್ಯ ಘೋಷಣೆಗಳನ್ನು ನೋಡೋದಾದರೆ 1500 ಶಿಕ್ಷಕರ ನೇಮಕ. ಕರ್ನಾಟಕದಲ್ಲಿ ಬಹಳ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಈ ನೇಮಕಾತಿ ಆ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಹಾಗೆ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಪ್ಗ್ರೇಡ್. ಅಂದರೆ ಸರ್ಕಾರಿ ಶಾಲೆಗಳ ಕ್ವಾಲಿಟಿ ಹೆಚ್ಚಿಸುವ ಪ್ರಯತ್ನ. ಹಾಗೆ ಗೆಸ್ಟ್ ಲೆಕ್ಚರರ್ಸ್ಗೆ ಮೆಟರ್ನಿಟಿ ಲೀವ್. ಆದರೆ ಇಲ್ಲಿ ಒಂದು ಪ್ರಶ್ನೆ, ನಮ್ಮ ಸರ್ಕಾರಿ ಶಾಲೆಗಳ ಸಮಸ್ಯೆ ಶಿಕ್ಷಕರ ಕೊರತೆಯಷ್ಟೇನಾ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸಮಸ್ಯೆಯೇ? ಮುಂದೆ ನೋಡೋದಾದರೆ ಯೂತ್ ಮತ್ತು ಸೋಷಿಯಲ್ ಮೀಡಿಯಾ ಬ್ಯಾನ್. ಈ ಬಜೆಟ್ನಲ್ಲಿನ ಅತ್ಯಂತ ಚರ್ಚೆಯ ವಿಷಯ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್. ಇದಕ್ಕೆ ಸರ್ಕಾರದ ಕಾರಣ ಮಕ್ಕಳಲ್ಲಿ ಡಿಜಿಟಲ್ ಅಡಿಕ್ಷನ್ ಹೆಚ್ಚುತ್ತಿದೆ ಎಂದು. ಸೋಷಿಯಲ್ ಮೀಡಿಯಾ ಮೆಂಟಲ್ ಹೆಲ್ತ್, ಅಟೆನ್ಷನ್ ಸ್ಪ್ಯಾನ್, ಎಜುಕೇಷನ್ ಇವುಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀರುತ್ತದೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ, ಇದು ನಿಜವಾಗಿಯೂ ಇಂಪ್ಲಿಮೆಂಟ್ ಆಗಬಹುದಾ? ಇಂದಿನ ಮಕ್ಕಳು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಸ್ನ್ಯಾಪ್ಚಾಟ್ ಇವುಗಳ ಬಳಸದೇ ಇರಲು ಸಾಧ್ಯನಾ? ಇದು ಪಾಲಿಸಿ ಅನೌನ್ಸ್ಮೆಂಟ್ ಆಗಬಹುದು, ಆದರೆ ಪ್ರಾಕ್ಟಿಕಲಿ ಇದು ದೊಡ್ಡ ಚಾಲೆಂಜ್. ಗ್ಯಾರಂಟಿ ಯೋಜನೆಗಳು. 5 ಪ್ರಮುಖ ಯೋಜನೆಗಳಿಗೆ ಒಟ್ಟು 65,000 ಕೋಟಿಗೂ ಅಧಿಕ ಮೊತ್ತವನ್ನು ಮೀಸಲಿಡಲಾಗಿದೆ. ಗೃಹಲಕ್ಷ್ಮಿಗೆ 28,608 ಕೋಟಿ, ಹಾಗೆ ಗೃಹ ಜ್ಯೋತಿಗೆ 9,657 ಕೋಟಿ, ಶಕ್ತಿ ಯೋಜನೆಗೆ 5,300 ಕೋಟಿ, ಅನ್ನಭಾಗ್ಯಕ್ಕೆ 10,000 ಕೋಟಿ. ನಂತರ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್. ಈ ಬಜೆಟ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಕೂಡ ಪ್ರಮುಖವಾಗಿವೆ. ಮುಖ್ಯ ಘೋಷಣೆಗಳನ್ನು ನೋಡೋದಾದರೆ ಬೆಂಗಳೂರಿಗೆ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬೆಂಗಳೂರು ಈಗಾಗಲೇ ಭಾರತದ ಟೆಕ್ ಕ್ಯಾಪಿಟಲ್. ಆದರೆ ಏರ್ಪೋರ್ಟ್ ಕೆಪಾಸಿಟಿ ಸ್ಲೋಲಿ ಫುಲ್ ಆಗ್ತಿದೆ. ಆದ್ದರಿಂದ ಹೊಸ ಏರ್ಪೋರ್ಟ್ ಯೋಜನೆ. ಹಾಗೆ 9 ಹೊಸ ರೈಲು ಮಾರ್ಗಗಳು. ಇದಕ್ಕೆ ಸುಮಾರು 600 ಕೋಟಿ ಅನುದಾನ. ಇದರಿಂದ ತುಮಕೂರು, ದಾವಣಗೆರೆ ಇನ್ನಷ್ಟು ಜಿಲ್ಲೆಗಳು ರೈಲ್ವೆ ಕನೆಕ್ಟಿವಿಟಿ ಪಡೆಯಬಹುದು. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದರೆ ಜಾಬ್ಸ್, ಇನ್ವೆಸ್ಟ್ಮೆಂಟ್, ಎಕನಾಮಿಕ್ ಗ್ರೋತ್. ನಂತರ ಅಗ್ರಿಕಲ್ಚರ್ ಸೆಕ್ಟರ್. ಕರ್ನಾಟಕದಲ್ಲಿ ಇನ್ನೂ ಕೃಷಿ ಪ್ರಮುಖ ಆರ್ಥಿಕ ಕ್ಷೇತ್ರ. ಈ ಬಜೆಟ್ನಲ್ಲಿ ಕೃಷಿಗೆ ಹಲವು ಯೋಜನೆಗಳಿವೆ. ಮುಖ್ಯವಾಗಿ ಝೀರೋ ಇಂಟ್ರೆಸ್ಟ್ ಕ್ರಾಪ್ ಲೋನ್ಸ್, ಅಂದರೆ ರೈತರು ಸಾಲ ತೆಗೆದುಕೊಂಡಾಗ ಬಡ್ಡಿ ದರ ಕಡಿಮೆ. ಭಾಗ್ಯ, ವನ ಭೂಮಿ ಬೇಸಾಯಗಾರರಿಗಾಗಿ ಕೃಷಿ ಭಾಗ್ಯ 2.0 ಯೋಜನೆಗೆ 500 ಕೋಟಿ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಮತ್ತು ಮೇಕೆದಾಟು ಯೋಜನೆಯ ಪೂರ್ಣ ಸಿದ್ಧತೆಗೆ ಹೆಚ್ಚಿನ ಆದ್ಯತೆ. ಕೃಷಿ ಉತ್ಪನ್ನಗಳನ್ನು ರಾ ಫಾರ್ಮ್ನಲ್ಲಿ ಮಾರುವುದಕ್ಕಿಂತ ಪ್ರೊಸೆಸ್ಡ್ ಫಾರ್ಮ್ನಲ್ಲಿ ಮಾರಲು ಉತ್ತೇಜನ. ನಂತರ ಜಾಬ್ಸ್ ಮತ್ತು ರಿಕ್ರೂಟ್ಮೆಂಟ್ ಸೆಕ್ಟರ್. ಈ ಬಜೆಟ್ನಲ್ಲಿ ಗೌರ್ಮೆಂಟ್ ಜಾಬ್ಸ್ ಕೂಡ ಘೋಷಿಸಲಾಗಿದೆ. ಮುಖ್ಯವಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ 2,500 ಪೋಸ್ಟ್, ಟೀಚಿಂಗ್ ಜಾಬ್ಸ್ ಮತ್ತು ಅದರ್ ಡಿಪಾರ್ಟ್ಮೆಂಟ್ಸ್ ರಿಕ್ರೂಟ್ಮೆಂಟ್ಸ್.
ಆದರೆ ಇಲ್ಲಿ ಒಂದು ರಿಯಾಲಿಟಿ ಇದೆ. ಗೋರ್ಮೆಂಟ್ ಜಾಬ್ಸ್ ಮಾತ್ರ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಸಾಲ್ವ್ ಮಾಡಲಾರದು. ಆದ್ದರಿಂದ ಪ್ರೈವೇಟ್ ಸೆಕ್ಟರ್ ಗ್ರೋತ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ನಂತರ ಬೆಂಗಳೂರು ಡೆವಲಪ್ಮೆಂಟ್. ಬೆಂಗಳೂರು ಅಭಿವೃದ್ಧಿಗೆ ಸುಮಾರು 7,000 ಕೋಟಿ ಅನುದಾನ. ಇದರ ಮುಖ್ಯ ಫೋಕಸ್ ರೋಡ್ಸ್, ಇನ್ಫ್ರಾಸ್ಟ್ರಕ್ಚರ್, ಟೆಕ್ನಾಲಜಿ ಹಬ್ಸ್. ಒಂದು ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಅಂದರೆ AI ಮತ್ತು ರೋಬೋಟಿಕ್ ಇನೋವೇಷನ್ ಝೋನ್. ಬೆಂಗಳೂರು ಫ್ಯೂಚರ್ ಟೆಕ್ ಹಬ್ ಆಗಲು ಇದು ಒಂದು ಸ್ಟೆಪ್. ಹಾಗಾದರೆ ಸ್ನೇಹಿತರೆ, 2026-27 ಕರ್ನಾಟಕ ಬಜೆಟ್ ಒಂದು ದೊಡ್ಡ ಮಿಕ್ಸ್. ಇದರಲ್ಲಿ ಎಜುಕೇಷನ್ ರಿಫಾರ್ಮ್ಸ್, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಅಗ್ರಿಕಲ್ಚರ್ ಸಪೋರ್ಟ್, ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ಸ್. ಆದರೆ ಬಜೆಟ್ ಘೋಷಣೆ ಮಾತ್ರ ಸಾಕಾಗೋದಿಲ್ಲ, ಇಂಪ್ಲಿಮೆಂಟೇಷನ್ ಕೂಡ ಮುಖ್ಯ. ಅನೌನ್ಸ್ ಮಾಡೋದು ಈಸಿ, ಆದರೆ ಗ್ರೌಂಡ್ ರಿಯಾಲಿಟಿ ಚೇಂಜ್ ಮಾಡೋದು ನಿಜವಾದ ಚಾಲೆಂಜ್. ಈ ಬಜೆಟ್ ಕರ್ನಾಟಕಕ್ಕೆ ಬೆನಿಫಿಟ್ ಆಗ್ಬೋದಾ ಅಥವಾ ಇದು ರಾಜಕೀಯ ಬಜೆಟ್ನ? ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.